ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡದಲ್ಲಿ ಕಾನೂನು ಯೂಟ್ಯೂಬ್ ಚಾನೆಲ್. ನಾನು ಅಡ್ವೊಕೇಟ್ ಸಂಧ್ಯಾ ಗೌಡ. ನಾನಿವತ್ತು ಕರ್ನಾಟಕ ಹೈಕೋರ್ಟ್ ನೀಡಿರುವ ಒಂದು ಅತ್ಯಂತ ಮಹತ್ವದ ತೀರ್ಪಿನ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಬಹಳ ಜನರ ಮನಸ್ಸಿನಲ್ಲಿ ಒಂದು ಸಾಮಾನ್ಯ ಪ್ರಶ್ನೆ ಇರುತ್ತೆ. ತಾತನ ಆಸ್ತಿ ಅಂದ್ರೆ ಅದು ಮೊಮ್ಮಕ್ಕಳಿಗೆ ಪಿತ್ರಾರ್ಜಿತ ಆಸ್ತಿ ಆಗುತ್ತೆ. ಅದು ತಾತನ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಹೀಗೆ ಹಕ್ಕು ಬರ್ತಾ ಹೋಗುತ್ತಾ, ಅಥವಾ ಮೊಮ್ಮಕ್ಕಳಿಗೆ ತಾತನ ಆಸ್ತಿಯಲ್ಲಿ ಜನ್ಮಸಿದ್ಧ ಹಕ್ಕಿದೆಯಾ? ಈ ಪ್ರಶ್ನೆಗಳಿಗೆ ಉತ್ತರ ಕೊಡುವಂತಹ ಒಂದು ಮಹತ್ವದ ಪ್ರಕರಣವನ್ನ ಕರ್ನಾಟಕ ಹೈಕೋರ್ಟ್ ಇತ್ತೀಚೆಗೆ ತೀರ್ಮಾನಿಸಿದೆ. ಈ ತೀರ್ಪು ಆಸ್ತಿ ಹಂಚಿಕೆ, ಪಿತ್ರಾರ್ಜಿತ ಆಸ್ತಿ, ಒಟ್ಟು ಕುಟುಂಬದ ಆಸ್ತಿ ಮತ್ತು ಮಗಳ ಹಕ್ಕುಗಳ ಬಗ್ಗೆ ಸ್ಪಷ್ಟತೆಯನ್ನ ನೀಡುತ್ತೆ. ಹಾಗಾದ್ರೆ ಈ ಪ್ರಕರಣದಲ್ಲಿ ಏನೆಲ್ಲ ಆಗಿದೆ ಎಂಬುದನ್ನ ನೋಡ್ತಾ ಹೋಗೋಣ. ಪ್ರಕರಣದ ಹಿನ್ನೆಲೆಯನ್ನ ನೋಡೋದಾದ್ರೆ, ಈ ಪ್ರಕರಣದಲ್ಲಿ ಅರ್ಜಿದಾರರು ಉಷಾ ಎನ್ ಸ್ವಾಮಿ ಅವರು ತಮ್ಮ ತಂದೆ ಎಂ ವೆಂಕಟಸ್ವಾಮಿ, ತಾಯಿ ಹಾಗೂ ಸಹೋದರಿಯ ವಿರುದ್ಧ ಆಸ್ತಿ ಹಂಚಿಕೆ ಕೋರಿ ಅಂದ್ರೆ ಪಾರ್ಟಿಷನ್ಗಾಗಿ ನ್ಯಾಯಾಲಯಕ್ಕೆ ಹೋಗಿದ್ರು. ಉಷಾ ಅವರ ವಾದ ಏನಿತ್ತು ಅಂದ್ರೆ, ತಮ್ಮ ತಂದೆಯ ಹೆಸರಿನಲ್ಲಿದ್ದ ಹಲವು ಆಸ್ತಿಗಳು ಮೂಲತಃ ಅವರ ತಾತನಿಂದ ಬಂದಿವೆ. ಅಂದ್ರೆ ಆ ಉಷಾ ಅವರ ತಾತನಿಂದ ಬಂದಿರುವಂತದ್ದು. ಆದ್ದರಿಂದ ಅವು ವಂಶ ಪಾರಂಪರಿಕ ಅಥವಾ ಜಂಟಿ ಕುಟುಂಬದ ಆಸ್ತಿ, ಅಂದ್ರೆ ಒಟ್ಟು ಕುಟುಂಬದ ಆಸ್ತಿಗಳಾಗಿವೆ. ಹೀಗಾಗಿ ನಮಗೂ ಕೂಡ ಆ ಆಸ್ತಿಯಲ್ಲಿ ಸಮಾನ ಪಾಲು ಸಿಗಬೇಕು ಅಂತ ಹೇಳಿ ಅವರು ಕೇಳ್ಕೊಂಡ್ರು. ಅವರು ವಿಶೇಷವಾಗಿ 4 ಆಸ್ತಿಗಳನ್ನ ನ್ಯಾಯಾಲಯದ ಮುಂದೆ ತಂದಿದ್ರು. ಅವುಗಳಲ್ಲಿ ಕೃಷಿ ಜಮೀನುಗಳು, ಬೆಂಗಳೂರು ನಗರದಲ್ಲಿನ ಮನೆ ಮತ್ತು ನಿವೇಶನಗಳು ಸೇರಿದ್ವು. ಉಷಾ ಅವರ ಪರ ವಕೀಲರು ಹೇಳಿದ್ದು, ತಂದೆಗೆ ಬಂದ ಆಸ್ತಿಗಳು ಅವರ ತಂದೆ ಅಂದ್ರೆ ಉಷಾ ಅವರ ತಾತನಿಂದ ಬಂದಿವೆ. ಹೀಗಾಗಿ ಆಸ್ತಿಯ ಸ್ವಭಾವ ಪಾರಂಪರಿಕವಾಗಿಯೇ ಉಳಿಯುತ್ತದೆ. ಶೆಡ್ಯೂಲ್ ಬಿ ಆಸ್ತಿಯನ್ನ ಶೆಡ್ಯೂಲ್ ಎ ಆಸ್ತಿಯ ಆದಾಯದಿಂದ ಖರೀದಿಸಲಾಗಿದೆ. 2005ರಲ್ಲಿ ಹಿಂದೂ ಉತ್ತರಾಧಿಕಾರ ಕಾಯ್ದೆಯ ತಿದ್ದುಪಡಿ ನಂತರ ಮಗಳು ಕೂಡ ಮಗನಂತೆ ಕೋಪಾರ್ಸ್ನರಾಗಿದ್ದಾಳೆ. ಆದ್ದರಿಂದ ಮಗಳಿಗೆ ಸಹ ಸಮಾನ ಹಕ್ಕು ಇದೆ. ಇದಲ್ಲದೆ ಪ್ರತಿವಾದಿಗಳಾದ ತಂದೆ ಮತ್ತು ಇತರರು ನ್ಯಾಯಾಲಯದಲ್ಲಿ ಯಾವುದೇ ಸಾಕ್ಷ್ಯವನ್ನ ನೀಡಿಲ್ಲ. ಆದ್ದರಿಂದ ನ್ಯಾಯಾಲಯವು ಅವರ ವಿರುದ್ಧ ಪ್ರತಿಕೂಲ ಊಹೆ ಮಾಡಬೇಕು ಅಂತ ಹೇಳಿ ವಾದಿಸಲಾಯಿತು. ಇನ್ನೊಂದು ಕಡೆ ತಂದೆಯ ಪರ ವಾದ ಏನಿತ್ತು ಅಂದ್ರೆ, ತಾತ ಮುನಿಯಪ್ಪ ಅವರು ಈ ಆಸ್ತಿಗಳನ್ನ ತಮ್ಮ ಪೂರ್ವಜರಿಂದ ಪಡೆದಿದ್ದಲ್ಲ, ಅವರು ಸ್ವತಃ ಖರೀದಿ ಮಾಡಿರುವಂತಹ ಅವರ ಸ್ವಯಾರ್ಜಿತ ಆಸ್ತಿ. ನಂತರ ಅವರು ತಮ್ಮ ಮಕ್ಕಳ ನಡುವೆ ಹಂಚಿಕೆಯನ್ನ ಮಾಡಿದ್ರು. ಹೀಗಾಗಿ ತಂದೆಗೆ ಬಂದ ನಂತರ ಆ ಆಸ್ತಿ ಅವರ ಸ್ವಂತ ಆಸ್ತಿ ಆಯಿತು. ಅದು ಜಂಟಿ ಕುಟುಂಬದ ಆಸ್ತಿ ಆಗಲ್ಲ. ಆದ್ರಿಂದ ಮಗಳಿಗೆ ಜನ್ಮಸಿದ್ಧ ಹಕ್ಕಿಲ್ಲ ಅಂತ ಹೇಳಿ ವಾದಿಸಲಾಯಿತು. ನ್ಯಾಯಾಲಯ ಗಮನಿಸಿದ ಪ್ರಮುಖ ಸಾಕ್ಷ್ಯ, ಈ ಪ್ರಕರಣದಲ್ಲಿ ಒಂದು ಪ್ರಮುಖ ಅಂಶ ಏನಂದ್ರೆ, ಉಷಾ ಅವರೇ ಸಾಕ್ಷಿಯಾಗಿ ಕರೆಸಿದ್ದ ಅವರ ಚಿಕ್ಕಪ್ಪ ಅಂದ್ರೆ ಅವರ ತಂದೆಯ ಸಹೋದರ ಒಂದು ಮುಖ್ಯ ಒಪ್ಪಿಗೆಯನ್ನ ನೀಡಿದ್ರು. ಅವರು ಸ್ಪಷ್ಟವಾಗಿ ಹೇಳಿದ್ರು, ಸರ್ವೆ ನಂಬರ್ 16/2 ಇರುವ ಜಮೀನು ನಮ್ಮ ತಂದೆ ಖರೀದಿ ಮಾಡಿರುವಂತದ್ದು, ಅವರ ಸ್ವಯಾರ್ಜಿತ ಆಸ್ತಿ ಅಂತ ಹೇಳಿ ಒಪ್ಪಿಗೆಯನ್ನ ನೀಡಿದ್ರು. ಇದು ಬಹಳ ನಿರ್ಣಾಯಕ ಸಾಕ್ಷಿ ಆಯ್ತು. ಯಾಕೆಂದ್ರೆ ಆಸ್ತಿ ಪೂರ್ವಜರಿಂದ ಬಂದಿದ್ರೆ ಆವಾಗ ಮಾತ್ರ ಅದು ಪಿತ್ರಾರ್ಜಿತ ಆಸ್ತಿ ಅಂತ ಆಗತ್ತೆ. ಆದ್ರೆ ಇಲ್ಲಿ ತಾತನೇ ಅದನ್ನ ಸ್ವತಃ ಖರೀದಿ ಮಾಡಿದ್ರು. ಹೀಗಾಗಿ ಅದು ಪಿತ್ರಾರ್ಜಿತ ಆಸ್ತಿ ಅಲ್ಲ, ಅದು ಅವರ ಸ್ವಯಾರ್ಜಿತ ಆಸ್ತಿ ಆಗುತ್ತೆ. ಇನ್ನು ಅವರು ಹಂಚಿಕೆಯ ನಂತರ ತಂದೆಗೆ ಬಂದ ಭಾಗವು ತಂದೆಯ ಸ್ವಂತ ಆಸ್ತಿಯಾಗಿದೆ ಅಂತ ಹೇಳಿ ಒಪ್ಕೊಂಡ್ರು. ಈ ಸಾಕ್ಷ್ಯವೇ ಪ್ರಕರಣದ ದಿಕ್ಕನ್ನ ಸಂಪೂರ್ಣವಾಗಿ ಬದಲಾಯಿಸಿತು. ಹೈಕೋರ್ಟ್ ಒಂದು ಪ್ರಮುಖ ಕಾನೂನು ತತ್ವವನ್ನ ವಿವರಿಸಿದೆ. ಎಲ್ಲಾ ತಾತನ ಆಸ್ತಿಗಳು ಕೂಡ ಪಿತ್ರಾರ್ಜಿತ ಆಸ್ತಿ ಆಗೋದಿಲ್ಲ. ಇದು ಸಾಮಾನ್ಯ ಜನರು ಕೂಡ ತಪ್ಪಾಗಿ ಅರ್ಥ ಮಾಡಿಕೊಳ್ಳುವಂತಹ ವಿಷಯ. ತಾತನಿಗೆ ಆಸ್ತಿ ಹೇಗೆ ಬಂದಿದೆ ಎಂಬುದು ಮುಖ್ಯ ಆಗತ್ತೆ. ತಾತನಿಗೆ ಆಸ್ತಿ ಅವರ ಪೂರ್ವಜರಿಂದ ಬಂದಿದ್ರೆ ಅದು ಪಿತ್ರಾರ್ಜಿತ ಆಸ್ತಿ ಆಗ್ಬಹುದು. ಆದರೆ ತಾತ ಸ್ವತಃ ಖರೀದಿಸಿದ ಆಸ್ತಿಯಾಗಿದ್ರೆ ಅವರು ಅದನ್ನ ತಮ್ಮ ಮಕ್ಕಳಿಗೆ ಕೊಟ್ಟಾಗ ಅದು ಮಕ್ಕಳ ಪ್ರತ್ಯೇಕ ಆಸ್ತಿ ಆಗ್ಬಹುದು. ಈ ಪ್ರಕರಣದಲ್ಲಿ ನ್ಯಾಯಾಲಯ ಕಂಡುಕೊಂಡಿದ್ದು, ತಾತ ಮುನಿಯಪ್ಪ ಆಸ್ತಿಯನ್ನ ಖರೀದಿಸಿದ್ರು, ನಂತರ ಮಕ್ಕಳಿಗೆ ಹಂಚಿಕೆಯನ್ನ ಮಾಡಿದ್ರು. ಹೀಗಾಗಿ ಆಸ್ತಿ ಒಟ್ಟು ಕುಟುಂಬದ ಆಸ್ತಿ ಆಗಲ್ಲ, ಅದು ತಂದೆಯ ಪ್ರತ್ಯೇಕ ಆಸ್ತಿ ಆಗತ್ತೆ. ಆದ್ದರಿಂದ ಮಗಳು ಸೆಕ್ಷನ್ 6 ಅಡಿಯಲ್ಲಿ ಕೋಪಾರ್ಸ್ನರ್ ಹಕ್ಕನ್ನ ಕೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಸೆಕ್ಷನ್ 6 ಅದು ಅನ್ವಯವಾಗೋದು ಕೇವಲ ಕೋಪಾರ್ಸ್ನರಿ ಪ್ರಾಪರ್ಟಿ ಇದ್ದಾಗ ಮಾತ್ರ. ಈ ಎಲ್ಲಾ ಕಾರಣಗಳಿಂದ ಕರ್ನಾಟಕ ಹೈಕೋರ್ಟ್ ಹೇಳಿದ್ದು, ಉಷಾ ಅವರು ಈ ಆಸ್ತಿಗಳು ಪಿತ್ರಾರ್ಜಿತ ಆಸ್ತಿ, ಒಟ್ಟು ಕುಟುಂಬದ ಆಸ್ತಿ ಎಂಬುದನ್ನ ಸಾಬೀತುಪಡಿಸಲು ವಿಫಲರಾಗಿದ್ದಾರೆ. ಶೆಡ್ಯೂಲ್ ಎ ಸ್ವತಃ ತಂದೆಯ ಪ್ರತ್ಯೇಕ ಆಸ್ತಿ ಆಗತ್ತೆ. ಅದರ ಆದಾಯದಿಂದ ಖರೀದಿಸಿದ ಆಸ್ತಿಯೂ ಕೂಡ ತಂದೆಯ ಪ್ರತ್ಯೇಕ ಆಸ್ತಿಯೇ ಆಗತ್ತೆ. ಹೀಗಾಗಿ ಅದನ್ನ ಜಂಟಿ ಕುಟುಂಬದ ಆಸ್ತಿ ಅಂತ ಹೇಳಲು ಸಾಧ್ಯವಿಲ್ಲ. ಹೀಗಾಗಿ ಅವರಿಗೆ ಆಸ್ತಿಯಲ್ಲಿ ಪಾಲು ಸಿಗುವುದಿಲ್ಲ.
ಟ್ರಯಲ್ ಕೋರ್ಟ್ ನೀಡಿದ್ದ ತೀರ್ಪು ಸರಿಯಾಗಿದೆ ಎಂದು ಹೇಳಿ ಮೇಲ್ಮನವಿಯನ್ನ ತಿರಸ್ಕರಿಸಿತು. ಈ ತೀರ್ಪಿನ ಬಗ್ಗೆ ಇನ್ನೂ ಕೂಡ ಗೊಂದಲ ಇರುವವರಿಗೆ ಒಂದು ವಿಷಯವನ್ನ ಸ್ಪಷ್ಟಪಡಿಸ್ತೇನೆ. ಒಂದು ವೇಳೆ ತಾತನು ಖರೀದಿಸಿರುವಂತಹ ತನ್ನ ಸ್ವಯಾರ್ಜಿತ ಆಸ್ತಿಯನ್ನ ಅವರು ಬದುಕಿರುವಾಗಲೇ ಯಾವುದೇ ಹಂಚಿಕೆಯನ್ನ ಮಾಡದೇನೆ, ಅಂದ್ರೆ ವಿಲ್ಲನ್ನ ಕೂಡ ಬರೆಯದೆ, ದಾನವನ್ನ ಮಾಡದೇನೆ, ಯಾರಿಗೂ ಮಾರಾಟವನ್ನ ಮಾಡದೇನೆ ಹಾಗೆ ಬಿಟ್ಟು ಮರಣ ಹೊಂದಿದ್ರೆ, ಅವರ ಮರಣದ ನಂತರ ಅವರ ಮಕ್ಕಳು ವಿಭಾಗದ ಮೂಲಕ ಅಂದ್ರೆ ಪಾರ್ಟಿಷನ್ ಅನ್ನ ಮಾಡ್ಕೊಂಡಿದ್ರೆ, ಅಂತಹ ಸಂದರ್ಭದಲ್ಲಿ ಆಸ್ತಿಯ ಸ್ವರೂಪವೇ ಬದಲಾಗ್ತಾ ಇತ್ತು. ಅಂದ್ರೆ ಅದು ಪಿತ್ರಾರ್ಜಿತ ಆಸ್ತಿ ಆಗ್ತಾ ಇತ್ತು. ಆಗ ಮೊಮ್ಮಕ್ಕಳು ಕೂಡ ಹಕ್ಕನ್ನ ಪಡೆದುಕೊಳ್ಳಬಹುದು. ಆದರೆ ಈ ಪ್ರಕರಣದಲ್ಲಿ ನಡೆದಿದ್ದೇ ಬೇರೆ. ಇಲ್ಲಿ ತಾತ ತಮ್ಮ ಸ್ವಯಾರ್ಜಿತ ಆಸ್ತಿಯನ್ನ ತಾವು ಬದುಕಿದ್ದಾಗಲೇ ತಮ್ಮ ಒಂದು ಸ್ವಯಾರ್ಜಿತ ಆಸ್ತಿಯನ್ನ ಮಕ್ಕಳ ನಡುವೆ ಹಂಚಿಕೆ ಮಾಡಿಕೊಟ್ಟಿದ್ರು. ಹೀಗಾಗಿ ಮಕ್ಕಳಿಗೆ ಬಂದ ಆಸ್ತಿ ಅವರ ಪ್ರತ್ಯೇಕ ಆಸ್ತಿ ಆಗತ್ತೆ. ಆ ಕಾರಣಕ್ಕೆ ಮೊಮ್ಮಕ್ಕಳು ಅಥವಾ ಮಗಳು ಇಲ್ಲಿ ಕೋಪಾರ್ಸ್ನರಿ ಹಕ್ಕನ್ನ ಕೇಳೋದಕ್ಕೆ ಸಾಧ್ಯವಿಲ್ಲ. ಈ ತೀರ್ಪಿನಿಂದ ನಾವು ಕಲಿಯಬೇಕಾಗಿರುವಂತಹ ಮುಖ್ಯ ವಿಷಯ ಅಂದ್ರೆ, ತಾತನ ಆಸ್ತಿ ಅಂದ್ರೆ ಅದು ವಂಶ ಪಾರಂಪರಿಕ ಆಸ್ತಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ತಾತನ ಆಸ್ತಿ ಮತ್ತು ವಂಶ ಪಾರಂಪರಿಕ ಆಸ್ತಿ ಎರಡೂ ಒಂದೇ ಅಲ್ಲ, ಅದು ಬೇರೆ ಬೇರೆ ಆಸ್ತಿ ಆಗಿರುತ್ತೆ. ತಾತನ ಸ್ವಯಾರ್ಜಿತ ಆಸ್ತಿಯೇ ಬೇರೆ, ತಾತನ ಒಂದು ಮರಣದ ನಂತರ ವಂಶ ಪಾರಂಪರಿಕವಾಗಿ ಪಿತ್ರಾರ್ಜಿತವಾಗಿ ಬಂದಿರುವಂತಹ ಆಸ್ತಿಯೇ ಬೇರೆ ಆಗುತ್ತೆ. ಮೊದಲು ಆಸ್ತಿಯ ಮೂಲ ಏನು ಎಂಬುದನ್ನ ನೋಡ್ಬೇಕಾಗತ್ತೆ. ತಾತನು ಖರೀದಿಸಿದ ಆಸ್ತಿ ಆಗಿದ್ರೆ ಅದು ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಮೊಮ್ಮಕ್ಕಳಿಗೆ ಜನ್ಮಸಿದ್ಧ ಹಕ್ಕು ನೀಡೋದಿಲ್ಲ. ಆದ್ರಿಂದ ಆಸ್ತಿ ವಿವಾದಗಳಲ್ಲಿ ದಾಖಲೆಗಳನ್ನ ಸರಿಯಾಗಿ ನೋಡ್ಕೊಳ್ಬೇಕು, ಆಸ್ತಿಯ ಮೂಲವನ್ನ ನೋಡ್ಕೊಳ್ಬೇಕು. ಇವೆಲ್ಲವನ್ನ ನೋಡ್ದೇನೆ ಆಸ್ತಿ ವಿವಾದಗಳ ಕುರಿತಂತೆ ಅಂತಿಮ ನಿರ್ಧಾರವನ್ನ ತೆಗೆದುಕೊಳ್ಳೋದಕ್ಕೆ ಖಂಡಿತವ ಸಾಧ್ಯ ಇಲ್ಲ. ತುಂಬಾ ಜನ ಕಮೆಂಟ್ ಮೂಲಕ ಪ್ರಶ್ನೆಯನ್ನ ಕೇಳೋದು ಅಥವಾ ಮೆಸೇಜ್ ಮೂಲಕ ಪ್ರಶ್ನೆ ಕೇಳೋದು, ಆ ರೀತಿಯಾಗಿ ವಕೀಲರಿಗೆ ಪ್ರಶ್ನೆ ಕೇಳಿ ಉತ್ತರವನ್ನ ಪಡೆದುಕೊಳ್ತಾ ಇರ್ತಾರೆ. ಖಂಡಿತ ಹಾಗೆ ಮಾಡ್ಲಿಕ್ಕೆ ಹೋಗ್ಬೇಡಿ. ಯಾಕೆಂದ್ರೆ ನಿಮ್ಮ ಪ್ರಾಪರ್ಟಿ ವಿಚಾರಕ್ಕೆ ಒಂದು ಚಿಕ್ಕ ಕಮೆಂಟ್ನಿಂದ ಅಥವಾ ಒಂದು ನಿಮ್ಮ ಮೆಸೇಜ್ನಿಂದ ಉತ್ತರ ಸಿಗೋದಿಲ್ಲ. ಸರಿಯಾದ ದಾಖಲೆಗಳನ್ನ ನೋಡ್ದೇನೆ, ಸರಿಯಾದ ವಿಚಾರಗಳನ್ನ ತಿಳಿದುಕೊಳ್ಳದೆ ಕಾನೂನು ಸಲಹೆ ಕೊಟ್ರೆ ಖಂಡಿತ ಅದು ತಪ್ಪಾಗುತ್ತೆ. ಪ್ರಾಪರ್ಟಿ ವಿಚಾರದಲ್ಲಿ ದಯವಿಟ್ಟು ಸರಿಯಾದ ರೀತಿಯಲ್ಲಿ ಸಲಹೆಯನ್ನ ಪಡೆದುಕೊಂಡು ಮುಂದುವರಿಯಿರಿ ಅಂತ ಹೇಳ್ತಾ ವಿಷಯನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ತೀರ್ಪು ನಿಮಗೆಲ್ಲ ಅರ್ಥ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿಯ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ತೀರ್ಪುಗಳ ಬಗ್ಗೆ ಕನ್ನಡದಲ್ಲಿ ತಿಳಿದುಕೊಳ್ಬೇಕು ಅಂದ್ರೆ ನಮ್ಮ ಕನ್ನಡದಲ್ಲಿ ಕಾನೂನು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಖಂಡಿತ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.